ಒಂದು ಕಡೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ 3 ಸ್ಫೋಟಗಳು ಲಾಹೋರ್ನಲ್ಲಿ ಸಂಭವಿಸಿರುವಂಥದ್ದು. ಲಾಹೋರ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಲಾಹೋರ್ ನೌಕಾಪಡೆ ಕಾಲೇಜಿನ ಮೇಲೂ ಕೂಡ ದಾಳಿಯಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆತಂಕದಲ್ಲಿ ದಿಕ್ಕಾಪಾಲಾಗಿ ಓಡಿದ ಜನ ಲಾಹೋರ್ನಲ್ಲಿ ಭಾರತದ ಗಡಿಯಿಂದ ಹತ್ತಿರದಲ್ಲಿರ್ತಕ್ಕಂಥದ್ದು ಬಲೂಚಿಸ್ತಾನ್ ಹೋರಾಟಗಾರರಿಂದ ಈ ದಾಳಿಯಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಬೆಳಿಗ್ಗೆ ಒಂದು ಸುದ್ದಿ ಬಂತು, ಪಾಕಿಸ್ತಾನದ 12 ಜನ ಸೈನಿಕರು ಹೋಗ್ತಾ ಇದ್ದಂತಹ ವಾಹನ ಏಕಾಏಕಿ ಐಡಿ ಹಾಕ್ಬಿಟ್ಟು ಎಕ್ಸ್ಪ್ಲೋಡ್ ಮಾಡಿದ್ದು. ಅದು ಹೆಂಗಿತ್ತು ಅಂದರೆ ದೃಶ್ಯ, ಅದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರೇ ಮಾಡಿರೋದು. ಈಗಲೂ ಕೂಡ ಅದೇ ರೀತಿಯಾದಂತಹ ಸನ್ನಿವೇಶ ಇದು ಲಾಹೋರ್ ಮೇಲೆ. ನಾನು ಅದಕ್ಕೆ ಹೇಳಿದ್ದು, ಒಂದು ಸರ್ತಿ ಬ್ಯಾಡ್ ಟೈಮ್ ಅಂತ ಶುರು ಆಗಿಬಿಟ್ರೆ ಯಾವ್ಯಾವ ಕಡೆಯಿಂದ ಸಂಕಷ್ಟಗಳು ಎದುರಾಗುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಪಾಕಿಸ್ತಾನದಲ್ಲಿ ಮೇಲ್ಗಡೆ ಅಫ್ಘಾನಿಸ್ತಾನ್ ತಾಲಿಬಾನ್ನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿಯವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಭಾರತ ಕೂಡ ಅಟ್ಯಾಕ್ ಮಾಡಿದೆ. 2 ದೃಶ್ಯಗಳು ನೋಡ್ತಾ ಇದ್ದಾರೆ ನೋಡಿ. ಆ ವೆಹಿಕಲ್ ಸ್ಫೋಟ ಆಗುತ್ತೆ ನೋಡಿ. ಇವಾಗ ಅದನ್ನು ನೆಲಬಾಂಬ್ ಅಂತಾರಲ್ಲ, ಆ ನೆಲಬಾಂಬನ್ನು ಹಾಕಿ ರಿಮೋಟ್ ಮುಖಾಂತರ ಆಪರೇಟ್ ಮಾಡಿ ಹೊಡೆದಾಕಿರೋದು. ಅದನ್ನ ವಿಡಿಯೋನು ಮಾಡ್ಕೊಂಡಿದ್ದಾರೆ ಅವರೇನೆ. ಛಿದ್ರವಾಗಿ ಹೋಗಿದೆ ಅದು ಹೆಣಗಳೆಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಬೆಳಗ್ಗೆ ಕೂಡ ಒಂದು ಇನ್ಸಿಡೆಂಟ್ ಬಗ್ಗೆ ನಾವಿಬ್ಬರು ಮಾತನಾಡ್ತಾ ಇದ್ವಿ. ಅದು ಪಾಕಿಸ್ತಾನ ಸೇನಾ ವಾಹನವನ್ನು ಉಡಾಯಿಸಿರೋದು ಬಲೂಚ್ ಲಿಬರೇಷನ್ ಆರ್ಮಿಯವರು. ಈಗ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಈಗ ಪಾಕಿಸ್ತಾನದ ಲಾಹೋರಲ್ಲಿ? ತುಂಬ ಹೈಲಿ ಪ್ರೊಟೆಕ್ಟೆಡ್ ಏರಿಯಾ ಅದು ಅಂತ ಕೇಳ್ಪಟ್ಟಿದ್ದೆ, ಅಲ್ಲೂ ಕೂಡ ಹೀಗ ಅಂತ? ಅರವಿಂದ್, ನೋಡಿ, ಪಾಕಿಸ್ತಾನ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕೊಂಡಿದೆ. ಭಾರತ ಮಾತ್ರ ಅಲ್ಲದೆ ಈಗ ಬಲೂಚಿ ಲಿಬರೇಷನ್ ಆರ್ಮಿ ಕೂಡ ನಿರಂತರವಾದಂಥ ದಾಳಿಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಲಾಹೋರ್, ಇಸ್ಲಾಮಾಬಾದ್, ಕರಾಚಿ ಅಂತ ಪ್ರಮುಖ ನಗರಗಳೇನಿದ್ದಾವೆ ಇಲ್ಲೆಲ್ಲ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ರಾತ್ರಿ ಲಿಟ್ರಲಿ ಬ್ಲಾಕ್ಔಟ್ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಜೀವಗಳನ್ನು ಉಳಿಸ್ಕೊಳ್ಳುವಂತಹ, ಕಟ್ಟಡಗಳನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿತ್ತು. ಒಂದು ಕಡೆ ಭಾರತ ಎಲ್ಲಿ ದಾಳಿಯನ್ನ ಮಾಡುತ್ತೆ, 2ನೇ ಹಂತದ ದಾಳಿಯನ್ನ ಮಾಡುತ್ತೆ ಅನ್ನುವಂಥ ಆತಂಕ ಇದೆ. ಯಾಕೆಂದ್ರೆ ಭಾರತದ ಸೇನಾ ಮುಖ್ಯಸ್ಥರೇ ಹೇಳಿದರೆ ಅಭಿ ಪಿಕ್ಚರ್ ಬಾಕಿ ಹೈ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಒಂದು ರೀತಿ ಪಾಕಿಸ್ತಾನ ಇನ್ನು 2ನೇ ಹಂತದ ದಾಳಿಯ ಆತಂಕದಲ್ಲಿದೆ. ಸೊ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಕೂಡ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಸೇನಾ ವಾಹನದ ಮೇಲೆ ಕೂಡ IED ಸ್ಫೋಟವನ್ನ ಮಾಡೋ ಮೂಲಕ ಈಗಾಗಲೇ 12 ಜನ ಸೈನಿಕರನ್ನು ಕೂಡ ಬಲಿ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಆಗಿದಾವೆ. ಸೊ ಹೀಗಾಗಿ ಏನು ಇಸ್ಲಾಮಾಬಾದ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖವಾದಂತಹ ಲಾಹೋರ್ ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಒಂದು ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರವಿಂದ್, ಈ ಪಾಸಿಬಲ್ ನಾನೊಂದು ಸಣ್ಣ ಚಿತ್ರಣವನ್ನು ಕೂಡ ತೋರಿಸ್ಬಿಡ್ತೀನಿ. ನಾನೀಗ ಅಕ್ನೂರ್ ಅನ್ನುವಂತಹ ಗಡಿ ಪ್ರದೇಶದಲ್ಲಿದ್ದೀನಿ. ಇದು ಭಾರತದ ಚಿಕನ್ ನೆಕ್ ಅಂತ ಕರೀತಾರೆ. ಅಂದ್ರೆ ನೀವು ಗಮನಿಸಬಹುದು, ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆಯಲ್ಲ, ಭಾರತ ಮತ್ತೆ ಪಾಕಿಸ್ತಾನದ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಕೇವಲ 15 ಕಿಲೋಮೀಟರ್ ಇರುವಂತಹ ಒಂದು ಸಣ್ಣ ಪ್ರದೇಶ ಆಗಿರುವಂತದ್ದು, ಒಂದು ಸಣ್ಣ ನಗರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಇನ್ನೂ ಕೂಡ ಆಚೆ ಕಡೆಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾನು ಸಾಧ್ಯವಾದಷ್ಟು ನಗರದ ಚಿತ್ರವನ್ನು ಕೂಡ ನಿಮಗೆ ಕಟ್ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸದ್ಯಕ್ಕೆ ಬೆಳಗಿನ ವಾತಾವರಣ, ಜನಜೀವನ ಸಣ್ಣ ಮಟ್ಟದಲ್ಲಿ ಶುರುವಾಗಿರುವಂಥದ್ದು. ಎಲ್ಲರಲ್ಲೂ ಕೂಡ ಒಂದು ಆತಂಕದ ಸನ್ನಿವೇಶಗಳು ಇದಾವೆ, ಯಾವಾಗ ಏನಾಗುತ್ತೋ ಅನ್ನುವಂಥದ್ದು. ಯಾಕೆಂದ್ರೆ ಪಾಕಿಸ್ತಾನ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಏನಾಗುತ್ತೋ ಅನ್ನುವಂಥ ಆತಂಕ ಸ್ಥಳೀಯರಲ್ಲೂ ಕೂಡ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಸೆಕ್ಯೂರಿಟಿಯನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡುವಂತ ಕೆಲಸಗಳು ಕೂಡ ಇದಾವೆ. ನಾವು ಇನ್ನು ದಟ್ಟ ಅರಣ್ಯ ಪ್ರದೇಶಗಳಿಗೂ ಕೂಡ ಹೋಗೋರಿದ್ದೀವಿ, ಅಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೆಕ್ಯೂರಿಟಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ನಗರ ಭಾಗಗಳಲ್ಲಿ ಏನಿದೆ, ಇಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಇಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಭಾರತದಲ್ಲೂ ಕೂಡ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇದ್ರೆ. ಮತ್ತೊಂದು ಕಡೆ ಪಾಕಿಸ್ತಾನ 2 ದಾಳಿಯ ಭೀತಿಯಲ್ಲಿರುವಂತದ್ದು, ಒಂದು ಬಲೂಚಿ ಲಿಬರೇಷನ್ ಆರ್ಮಿ, ಮತ್ತೊಂದು ಕಡೆಗೆ ಭಾರತದ ದಾಳಿ. ಈ 2 ದಾಳಿಯ ಆತಂಕದಲ್ಲಿ ಬೇಕಾದಂತ ಮುನ್ನೆಚ್ಚರಿಕೆಗಳನ್ನ ಈಗ ಸದ್ಯಕ್ಕೆ ಪಾಕಿಸ್ತಾನ ಕೂಡ ತೆಗೆದುಕೊಳ್ತಾ ಇದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಕ್ನೂರ್ ಪ್ರದೇಶದಿಂದ ನನ್ನ ಕೊಲೀಗ್ ಅಲ್ಲಿನ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ, ಪರಿಸ್ಥಿತಿ ಹೇಗಿದೆ ಅಂತಂದ್ಬಿಟ್ಟು.